ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಹಬ್ಬ ಹೇಗೆ ಆಚರಿಸಿದ್ರಿ? ನನಗೆ ಏನೋ ಅನಿಸ್ತಿದೆ ಗೊತ್ತಾ, ಎಷ್ಟೊತ್ತಿಗೆ ಈ ಲೊಕೇಶನಿಂದ ಬೇರೆ ಕಡೆಗೆ ಹೊರಟೋಗ್ತೀವಿ ಅಂತ ಅನ್ನಿಸ್ಬಿಟ್ಟಿದೆ. ನನಗೆ ಹೇಳಿದ್ನಲ್ಲ, ನನಗೆ ಪಾರಿವಾಳನೇ ಒಂದು ದೊಡ್ಡ ಸಮಸ್ಯೆ ಅನ್ನಿಸ್ಕೊಂಡ್ಬಿಟ್ಟಿದೆ ಇಲ್ಲಿ. ನಿಜವಾಗ್ಲೂ ನನಗೆ ಇಷ್ಟ ಆಗುತ್ತೆ ಪಕ್ಷಿಗಳಂದರೆ, ನನಗೆ ತುಂಬ ಇಷ್ಟ. ನನಗೆ ಅನಿಮಲ್ಸ್, ಬರ್ಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಎಲ್ಲ ಟೈಮೂ ಕಂಫರ್ಟ್ ಆಗಿರೋಕ್ಕಾಗಲ್ಲ, ನಾನು ಅಗ್ರಿ ಮಾಡ್ತೀನಿ. ಬಟ್ ಏನೆಲ್ಲ ಏನೆಲ್ಲ ಮೆಷರ್ಮೆಂಟ್ಸ್ ತೊಗೊಂಡಿದ್ದೀನಿ ಗೊತ್ತಾ ನಾನು? ಬರ್ಡ್ ಸ್ಪೈಕ್ಸ್ ತಂದು ಹಾಕ್ಸಿದ್ದೀನಿ. ನಾನು ಎ ಸಿ ಹಾಕ್ಸಿದ್ವಿ, ಎ ಸಿಗೆ ಸ್ಪೈಕ್ಸ್ ಎಲ್ಲ ಹಾಕಿದ್ದೀವಿ. ಆದರೂ ಬಂದು ಕೂತ್ಕೊಳ್ಳುತ್ತೆ. ಒಂದೊಂದು ಸಲ ಹ್ಯುಮ್ಯಾನಿಟಿ ಮರೆತು ಏನಾದರೂ ಮಾಡಿಬಿಡ್ಬೇಕು ಅನ್ನೋಷ್ಟು ಕೋಪ ಬಂದ್ಬಿಡುತ್ತೆ. ಅಷ್ಟು ಇರಿಟೇಟ್ ಮಾಡುತ್ತೆ ಈ ಪಾರಿವಾಳ. ನನಗೆ ಇಲ್ಲಿ ದೊಡ್ಡ ಶತ್ರು ಅಂದರೆ ಪಾರಿವಾಳ. ನಮ್ಮ ಅಜ್ಜಿ ಮುತ್ತಜ್ಜಿ ಟೈಮಲ್ಲಿ ಅವ್ರಿಗೆ ಅತ್ತೆ ಕಾಟ ಇತ್ತು. ಈಗ ನಮಗೆ ಪಾರಿವಾಳನೇ ಅತ್ತೆಯಾಗಿ ಬಂದ್ಬಿಟ್ಟಿದೆ. ಅಷ್ಟು ಕಾಟ ಕೊಡುತ್ತೆ ಈ ಪಾರಿವಾಳ. ಸಾಕಾಗೋಗಿದೆ. ಆಮೇಲೆ ನಮ್ಮ ವಾಶ್ರೂಮ್ ಹತ್ರ ಕಿಟಕಿ ಇದೆಯಲ್ಲ, ಅದು ಏನು ಹೇಳ್ತಾರೆ, ಎಕ್ಸಾಸ್ಟ್ ಫ್ಯಾನ್ ಹಾಕೋದಕ್ಕೆ ಸ್ವಲ್ಪ ಸ್ಪೇಸ್ ಹಾಕಿರ್ತಾರಲ್ವ, ಆ ಗ್ರಿಲ್ ಹತ್ರನೂ ಬಂದು ಕೂತ್ಕೊಳ್ಳುತ್ತೆ. ಎಷ್ಟು ಗಲೀಜು ಮಾಡುತ್ತೆ ಅಂದರೆ, ನನಗೆ ದಿನ ಕೆಲಸ ಮಾಡಿ 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 ಸಾಕಾಗೋಯ್ತು ನನಗೆ. ನನ್ನ ಹಬ್ಬಿ ಮಾತ್ರ ನಂಗೆ ಹೇಳ್ತಾನೆ ಇರ್ತಾರೆ, ಅದು ಎಷ್ಟು ಕೆಲಸ ಮಾಡ್ತೀಯ ಮರಾಯ್ತಿ, ಯಾವ್ದಾದ್ರು ಮನೆ ಕೆಲಸಕ್ಕಾದ್ರೂ ಸೇರಿಸ್ಬಿಡ್ತೀನಿ, ಅಷ್ಟು ಕೆಲಸ ಮಾಡ್ತಾನೆ ಇರ್ತೀಯಲ್ಲ, ಇರೋದು ಇಬ್ಬರಿಗೆ ಎಷ್ಟು ಕೆಲಸ ಅಂತ ಮಾಡ್ತೀಯ ಅಂತ ಅವರು ಹೇಳ್ತಾ ಇರ್ತಾರೆ. ಬಟ್ ನನ್ನ ತಾಪತ್ರೆ ನನಗೆ ಗೊತ್ತು. ಸಾಕಾಗೋಗಿದೆ. ಅರ್ಧ ಇದರಿಂದ ನಿದ್ರೆ ಹಾಳು, ಇನ್ನೊಂದು ಸರಿಯಾಗಿ ನಿದ್ರೆ ಆಗಿಲ್ಲ. ನಾನೀಗ ಎದ್ದಿದ್ದು ಅಂದರೆ ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟೇ. ಹೋಗಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅಬ್ಬಾ, ನಿನ್ನೆ ಶಿವರಾತ್ರಿ ಹಬ್ಬ ಇತ್ತಲ್ವ, ಅದಕ್ಕೆ ಸ್ವಲ್ಪ ಮಲಗೋದೆಲ್ಲ ಲೇಟ್ ಆಯಿತು. ಪೂಜೆ ಎಲ್ಲ 4 ಪ್ರಾರದ್ದು ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಹೊರಗಡೆ ಬಂದರೆ ಮಾತಾಡ್ತಿದ್ದು ಇದು ಹಾಕ್ಲಿಕ್ಕೆ ಬರ್ತಾಯಿದೆ, ಅಷ್ಟು ನಿದ್ದೆ ಬರ್ತಾಯಿದೆ. ಓಕೆ, ಇವತ್ತು ಮನೆಯೆಲ್ಲ ಸ್ವಲ್ಪ ನಿಜವಾಗಲೂ ತುಂಬ 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 ಮಿಸ್ಸಿ ಆಗೋಗಿದೆ. ಅದೇ ತುಂಬ ಏನಾಗಿಲ್ಲ, ಸ್ವಲ್ಪ ಕಸ ಓಡಾಡೋದು ಎಲ್ಲ ಓಡಾಡ್ಕೊಂಡು ಕಸ ಎಲ್ಲ ಬಿದ್ದಿರುತ್ತಲ್ಲ, ಹಾಗೆ ಒಂದು ಸ್ವಲ್ಪ ಮನೆ ಏನಾದರೂ ಒಂಚೂರು ಲಿಟ್ಲ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಂತ ಮನೆ ಆದರೆ ಏನಾಗುತ್ತೆ ಗೊತ್ತಾ, ಆ್ಯಕ್ಚುಲಿ ನಮ್ಮ ಸ್ವಂತ ಮನೆ ಆದರೆ ನಮಗೆ ಇಷ್ಟ ಬಂದಂಗೆ ಇಟ್ಬಿಡ್ತೀವಿ ನಮ್ಮ ಮನೆಯಲ್ಲಿ. ಬಟ್ ಈ ಥರ ಕ್ವಾರ್ಟರ್ಸು ರೆಂಟ್ ಅಂದಾಗ ನಮಗೆ ಕಂಫರ್ಟೇಬಲ್ ಆಗಿರೋದು ಸಿಗಲ್ಲ. ನಂಗೆ ಹೆಂಗಾಗೋಗಿದೆ ಅಂದರೆ, ಆಗಿಂದನೂ ಕಂಫರ್ಟೇಬಲ್ ಆಗಿದ್ದಿದ್ದು ಇವಾಗ ಸಮ್ಟೈಮ್ ಕಂಫರ್ಟೇಬಲ್ ಇಲ್ಲ ಅಂದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋ ಥರ ಪರಿಸ್ಥಿತಿಗಳು ಬಂದುಬಿಟ್ಟಿದೆ. ನಂಗೆ ಅದೇ ದೊಡ್ಡ ಸಮಸ್ಯೆ. ಅದು ಪರವಾಗಿಲ್ಲ, ಲೈಫ್ ಅಂದರೆ ಚಾಲೆಂಜ್. ನಾವು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಲೇಬೇಕು. ದಟ್ ಈಸ್ ಲೈಫ್ ಅಲ್ವಾ? ಇಟ್ಸ್ ಓಕೆ. ಲೈಫ್ ಮೂವ್ಸ್ ಆನ್, ಲೈಫ್ ಗೋಸ್ ಆನ್. ಆ ಜೀವನ ತಕ್ಕಂಗೆ ನಾವು ಹೋಗಬೇಕು. ಫೈನ್. ಇನ್ನೇನು ಮಾಡಬೇಕು, ಇವತ್ತು ಸ್ವಲ್ಪ ಅಡುಗೆ ಮನೆ ಕೆಲಸ ಮಾಡಬೇಕು. ರೆಗ್ಯುಲರ್ ಕೆಲಸ ಮಾಡಿಕೊಂಡು ನಾನು ಟೆರಸ್ ಅಥವಾ ಬಾಲ್ಕನಿಗೆ ಬಂದ ಮೇಲೆ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ನನಗೆ ಇನ್ನೂ ನಿದ್ರೆನೂ ಹೋಗಿಲ್ಲ, ನಾನು ಇನ್ನೂ ಬಾಲ್ಕನಿಗೆ ಹೋಗಿಲ್ಲ, ಟೆರಸಿಗೆ ಹೋಗಿಲ್ಲ. ಹೋಗಬೇಕು. ಒಂದು 5 ನಿಮಿಷ ಟೆರಸ್ಗೆ ಹೋಗಿ ಬಂದರೆ ಏನೋ ಒಂಥರ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಹೋಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ರೌಂಡ್ ಆದರೂ ಟೆರಸ್ಗೆ ಹೋಗಿ ಬರ್ತೀನಿ. ಈಗ ಬಾಲ್ಕನಿ ಕ್ಲೀನ್ ಆಯಿತು, ಹಾಲ್ ಕ್ಲೀನ್ ಆಯಿತು, ನಮ್ಮ ದೇವ್ರ ಮನೆಯೂ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಒಂದು ಬಾಕಿ ಇದೆ, ಅಂದರೆ ಪಾತ್ರೆ ಒಂದು ತೊಳಿಬೇಕು ಅಷ್ಟೇ. ಕಸ ಗುಡಿಸ್ಬಿಡ್ತೀನಿ. ಆಮೇಲೆ ನನ್ನ ಬಗ್ಗೆ ನಾನೇ ಒಂದು ಕಾಮಿಡಿ ಮಾಡ್ಕೋಬೇಕು. ಅಂದರೆ ಕಾಮಿಡಿ ಹೇಳಬೇಕು. ಏನು ಗೊತ್ತಾ, ಯಾಕೆ ಮೇಡಮ್ ಯಾವಾಗ ನೋಡಿದ್ರು ಅದೊಂದು ಮಾತ್ರ ಕಂಟಿನ್ಯೂಸ್ ಆಗಿ ಹೇಳ್ತೀರಲ್ಲ, ಹೇಳ್ತೀರಾ. ಏನಂದರೆ,
ರೆಗ್ಯುಲರಾಗಿ ನನಗೆ ಏನು ಹಾಬಿ ಅಂದರೆ ಒಂದು ಸ್ವಲ್ಪ ಬಟ್ಟೆ ಕೊಳೆ ಆಗದೆ ಅದು ನನಗೆ ಕ್ಲೀನಾಗಿದ್ಬಿಡಬೇಕು. ನಂದು ಅದೊಂದು OCD ನನಗೆ ಅದೊಂದು. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಕೊಳೆ ಆದ್ರೂ ನಾನು ವಾಶ್ಗೆ ಹಾಕ್ಬಿಡ್ತೀನಿ ಬಟ್ಟೆನ. ಸೊ ಹಾಗೆ ಡೈಲಿ ರೆಗ್ಯುಲರಾಗಿ ಆ ಥರ ವಾಶ್ ಮಾಡಿ 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 ಇಷ್ಟು ಬಟ್ಟೆ ಬರುತ್ತೆ. ನನ್ನ ಸಮಸ್ಯೆ ಪಾತ್ರೆ ತೊಳೆಯೋದು. ನನಗೆ ಪಾತ್ರೆ ತೊಳೆಯೋದು ಅಂದರೆ ಇಷ್ಟ ಇಲ್ಲ. ಬಟ್ಟೆ ಬಟ್ಟೆ ಒಗೆಯೋದಕ್ಕೂ ಇಷ್ಟ ಇಲ್ಲ, ಮಡ್ಸೋಕ್ಕೂ ಇಷ್ಟ ಇಲ್ಲ. ಆದರೂ ವಾಷಿಂಗ್ ಮಿಷಿನ್ ಬಟ್ಟೆ ಅಂತೂ ಹಾಕ್ತೀನಿ. ಯಾಕಂದರೆ ನನಗೆ ಹೈಜಿನ ನೀಟಾಗಿರಬೇಕು. ಯಾಕಂದರೆ ಇಲ್ಲಿ ತುಂಬಾ ನಾವಿರೋ ಲೊಕೇಶನ್ ಸಿಕ್ಕಾಬಟ್ಟೆ ಡಸ್ಟ್ ಆಗುತ್ತೆ. ಹೊರಗಡೆ ಬಿಸಿಲಿಗೆ ಹೋದರೆ ಫೇಸ್ ಟ್ಯಾನ್ ಆಗುತ್ತೆ. ಇಲ್ಲ ಹೊರಗಡೆ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀವಾ, ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ಕೊಳೆ ಆಗಿಬಿಡುತ್ತೆ ಈ ಲೊಕೇಶನಲ್ಲಿ. ಅದೇ ನಮ್ಮ ಒಂದು ಪ್ರಾಬ್ಲಮ್ಮು. ಬಟ್ಟೆ ನಾನು ಇವತ್ತೇ ಮಡಿಸ್ತೀನಿ ಅಥವಾ ನಾಳೆ ಮಡಿಸ್ಕೊಳ್ತೀನಿ. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ಈಗ ಇನ್ನೊಂದು 15% ಕೆಲಸಗಳಿದೆ, ಮುಗಿಸ್ಬಿಟ್ಟು ಬಾಲ್ಕನಿಗೆ ಹೋಗ್ತೀನಿ, ಅಲ್ಲಿ ಮಾತಾಡೋಣ. ಏನು ಗೊತ್ತಾ, ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಹಬ್ಬಿ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಅವರು ನನ್ನ ಹಸ್ಬೆಂಡ್ ಕೊಲೀಗೇನೆ. ಅವರು ಬೆಳಗಾಂನವರು. ಬೆಳಗಾಮಲ್ಲಿ ಜಾಸ್ತಿ ಸ್ನ್ಯಾಕ್ಸ್ಗಳು ತುಂಬ ಮಾಡ್ತಾರೆ ಅಲ್ವಾ. ಸೊ ಅವರು ಒಂದು 2 ಡೇಸ್ಗೇನೋ ಅವ್ರ ಫ್ಯಾಮಿಲೀಸ್ನೆಲ್ಲ ರಜೆಗೆ ಕರ್ಕೊಂಡು ಬಂದಿದ್ದರು. ಅವರು ನನಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ದಾರೆ. ಬೆಳಗ್ಗೆ ಟೇಸ್ಟ್ ಮಾಡಿದೆ, ಮಾತ್ರ ಸಖತ್ತಾಗಿತ್ತು. ಇದು ಅವಲಕ್ಕಿ ಚೂಡ ಮತ್ತು ಇದು ಧಾರವಾಡ ಪೇಡ ಮತ್ತು ಇದೊಂದು ಶೇಂಗಾ ಹೋಳಿಗೆ, ಕಡಲೆಕಾಯಿ ಹೋಳಿಗೆ, ಅದನ್ನು ಕಳಿಸಿದ್ದಾರೆ. ನಮ್ಮ ಕಡೆ ಹೋಳಿಗೆ ಹೇಗೆ ಅಂದರೆ ತುಂಬ ಸಾಫ್ಟಾಗಿ ಚಪಾತಿ ಥರ ಇರುತ್ತೆ ಅಲ್ವಾ. ಬಟ್ ಇವರು ತುಂಬ ಹಾರ್ಡಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಮುರಿದು ತಿಂದರೆ ಒಂಥರ ಟೇಸ್ಟಿ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇನ್ನೂ ಒಂದು ವಿಷಯ ಹೇಳಬೇಕು. ಬಾಲ್ಕನಿಗೆ ಹೋಗೋಣ ಬನ್ನಿ. ಕಾಣಿಸ್ತಿದೆಯಾ ನಿಮಗೆ? ಇದು ಸಿಟ್ರನ್ ಸಿರಪ್ಪು. ನನಗೆ ಒಂದು 2-3 ಡೇಸಿಂದ ನನಗೆ ಪಿತ್ತದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸಿಕ್ಕಾಬಟ್ಟೆ ತಲೆ ಚಕ್ಕರ್ ಬರ್ತಿತ್ತು. ಸೊ ಅದಕ್ಕೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಮೈಸೂರಿಗೆ ಹೋದಾಗ ಇದನ್ನು ಕುಡೀರಿ ಅಂತ. ಸೊ ಅಲ್ಲಿ ಆಯುರ್ವೇದಿಕ್ ಶಾಪ್ ಇದೆಯಲ್ಲ, ಅಲ್ಲಿ ಇದನ್ನು ತೊಗೊಂಡೆ. ನಿಜವೂ ತುಂಬ ಚೆನ್ನಾಗಿದೆ ಅಪ್ಪ. ನನಗಿದು ಕುಡ್ದಾಗಿಂದ ಸ್ವಲ್ಪ ಪರವಾಗಿಲ್ಲ. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅಂದರೆ ನಾನು ಇದನ್ನು ತಂದಾಗ ಬೇಸಿಗೆಗಾಲ ಆಗಿತ್ತು. ಆಗ ಹೊರಗಡೆ ಇಟ್ಬಿಟ್ರೆ ಸಿಕ್ಕಾಬಿಟ್ಟೆ ಹಾಳಾಗುತ್ತಿತ್ತು. ಏನು ವಸ್ತು ಪಾಕೆಟಲ್ಲಿಟ್ಟರು ಹಾಳಾಗುತ್ತೆ ಇಲ್ಲಿ. ಅದಕ್ಕೆ ಇದೊಂದು ಬಿಸಿಲಿಗೆ ಸ್ವಲ್ಪ ಹೀಗೆ ಇಟ್ಟರೆ ಸ್ವಲ್ಪ ಕರಗತ್ತೆ ಅಂತ ತಂದು ಇಟ್ಟಿದ್ದೀನಿ. ಇನ್ನೊಂದೇನೆಂದರೆ, ನನಗೆ ಒಂದು ಹಾಬಿ ಇದೆ. ಏನಂದರೆ ಬಾಟಲ್ಗಳಲ್ಲಿ ಈ ಥರ ಖಾಲಿ ಗ್ಲಾಸ್ ಬಾಟಲ್ಸು ಅದೆಲ್ಲ ಇದ್ದರೆ ನನಗೊಂದು ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ, ಅರೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೆ ಪುದೀನ ಇದು ಹಾಕಿದ್ದೀನಿ. ಚಿಗುರು ಬರ್ತಾ ಇದೆ. ನಾನು ಹೇಳೋದಲ್ಲ, ಅದು ಬೆಳಗ್ಗೆ ಹೊತ್ತು ಎಷ್ಟು ಅದು ಫ್ರ್ಯಾಗ್ನೆನ್ಸ್ ಬರ್ತಾ ಇರುತ್ತೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ನನಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಈಗ ನಾನು ಇನ್ನೊಂದೇನೆಂದರೆ, ಇದು ಆರೆಂಜ್ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಇವಾಗ ಈ ಸೀಸನ್ ಆರೆಂಜ್ ತುಂಬ ಸಿಗುತ್ತೆ ಅಲ್ವಾ, ಅದಕ್ಕೆ ಆರೆಂಜ್ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಕಲೆಕ್ಟ್ ಮಾಡಿ ಇದರಿಂದ ನಾನು ಪೌಡರ್ ಮಾಡಿ ಫೇಸ್ಗೆ ಆರ್ಗ್ಯಾನಿಕ್ಕಾಗಿ ಫೇಶಿಯಲ್ ಮಾಡ್ಕೊಳ್ತೀನಿ. ಇದು ತುಂಬ ಆರ್ಗ್ಯಾನಿಕ್ ಆಗಿರುತ್ತೆ. ಅದೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಯಾರಿಗೆಲ್ಲ ಫೇಶಿಯಲ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ವೋ ಅವರು ಈ ಥರ ಆರ್ಗ್ಯಾನಿಕ್ಕಾಗಿ ನಮಗೆ ನ್ಯಾಚುರಲ್ಲಿ ಸಿಗೋಂಥ ವಸ್ತುಗಳನ್ನ ಯೂಸ್ ಮಾಡಿ ನಾವು ಫೇಶಿಯಲ್ ಮಾಡ್ಕೋಬೋದು. ಸೊ ಯಾವುದೆಲ್ಲ ವಿಚಾರಗಳು ನನಗೆ ಗೊತ್ತಿದೆಯೋ, ಈಗ ನಾನು ಬೇವಿನ ಎಲೆ, ಇಲ್ಲಿ ಇನ್ನೊಂದು ಹೇಳಬೇಕು, ಬೇವಿನ ಮರ ತುಂಬ ಜಾಸ್ತಿ ಇದೆ ಇಲ್ಲಿ. ನಮ್ಮೂರ ಕಡೆ ಸ್ವಲ್ಪ ಕಮ್ಮಿನೇ, ಹಳ್ಳಿ ಕಡೆ ಜಾಸ್ತಿ ಇರುತ್ತೆ. ಅಂದರೆ ಸಿಟಿ ಕಡೆ ಎಲ್ಲ ಸ್ವಲ್ಪ ಮರಗಳು ಕಮ್ಮಿ ಅಲ್ವಾ. ಅದಕ್ಕೆ ಇಲ್ಲಿ ತಾರ್ ಡೆಸೈಡ್ ಆದ್ರೂ ಇಲ್ಲಿ ಬೇವಿನ ಮರ ಸಿಕ್ಕಾಬಟ್ಟೆ ಇದೆ. ಬೇವನ್ನ ಬಳಸಿ
ಬೇವಿನ ಸೊಪ್ಪಿಂದ ಏನೆಲ್ಲ ಉಪಯೋಗ ಇದೆ, ಬೇವಿನ ಸೊಪ್ಪನ್ನ ಒಣಗಿಸಿ ಏನು ಮಾಡ್ಬೋದು ಅಂತ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇದು ಪೌಡರ್ ಮಾಡಿದಾಗ್ಲೂ ಇದನ್ನು ಹೇಗೆ ಫೇಶಿಯಲ್ ಮಾಡೋದು ಅಂತಲೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇನ್ನೊಂದೇನೆಂದರೆ, ನನಗೆ ರೋಸ್ ಪೆಟಲ್ಸ್ಗಳು, ನಾನು ಹೂ ತರಕ್ಕೆ ಹೋದಾಗೆಲ್ಲ ನನಗೆ ರೋಸ್ ಪೆಟಲ್ಸ್ಗಳು ಸಿಗ್ತಾ ಇರುತ್ತೆ. ಅಂದರೆ ದೇವ್ರಿಗೆ ಹೂ ಹಾಕೋದಕ್ಕೆ ಬಿಡಿ ಹೂ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ತಂದು ನಾನು ಹೀಗೆ ಒಣಗಿಸಿ ನೋಡಿ ಈ ಥರ ಹೀಗೆ ಇಟ್ಕೊಂಡಿದ್ದೀನಿ. ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಈ ಥರ ನೋಡಿ ಕಾಣಿಸ್ತಿದ್ದಲ್ಲ, ಈ ಥರ ಡ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಡ್ರೈ ಆದಮೇಲೆ. ಅದನ್ನು ನಾನು ಏನಕ್ಕೆ ಉಪಯೋಗಿಸ್ತೀನಿ ಅಂದರೆ, ಈಗ ನಾನು ನಮ್ಮನೇಲಿ ತುಂಬ ಸ್ವೀಟ್ಸ್ ತುಂಬ ರೇರಾಗಿ ಮಾಡೋದು. ಒಂದು ಖೀರು ಅಥವಾ ಇನ್ನೊಂದು ಬಾಸುಂದಿ, ಈ ಸ್ವೀಟ್ಸ್ ಎಲ್ಲ ಮಾಡಿದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಫ್ಲೇವರು ಆ ಸ್ವೀಟ್ಗೆ ಅದು ಕಂಟೆಂಟ್ ಹೋಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಕೂಡ ಟ್ರೈ ಮಾಡಿ. ನನ್ನ ಕುಕ್ಕಿಂಗ್ ಚಾನಲ್ ಇದೆಯಲ್ಲ, ಅದರಲ್ಲಿ ನಾನು ಬಾಸುಂದಿ ಸ್ವೀಟ್ ಮಾಡಿದ್ದೀನಿ. ಅದರಲ್ಲಿ ಅದಕ್ಕೆ ಹಾಕಿದ್ದೀನಿ. ನಾನು ಇಲ್ಲಿ ಹಬಿ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿರುತ್ತೆ ಸ್ವೀಟ್ಸ್ಗೆ. ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ಅಲ್ಲ, ಈ ಥರ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೂ ಕೂಡ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ, ರೋಸ್ ಪೆಟಲ್ಸ್ನ ನಾನು ಫೇಸ್ಗೂ ಕೂಡ ಯೂಸ್ ಮಾಡ್ತೀನಿ ನಾನು. ಈಗ ಬ್ಲೆಮಿಷಸ್ ಎಲ್ಲ ಆಗಿರುತ್ತೆ, ಸೊ ಅದು ಸ್ವಲ್ಪ ಸ್ಕ್ರಬ್ ಥರ ಎಲ್ಲ ಮಾಡ್ಕೊಂಡು ಅದನ್ನು ರಬ್ ಮಾಡಿದ್ರೆ ಅದು ಬ್ಲೆಮಿಷಸ್ ಎಲ್ಲ ಹೋಗುತ್ತೆ. ಬ್ಲೆಮಿಷಸ್ ಅಂದರೆ ಅದೇ ಈಗ ವೈಟ್ ಇದೆಲ್ಲ ಬಂದಿರುತ್ತೆ, ಅದಕ್ಕೆ ಏನು ಹೇಳ್ತಾರೆ ನಂಗೆ ಸಡನ್ನಾಗಿ ಹೇಳೋಕೆ ಗೊತ್ತಾಗ್ತಲ್ಲ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಅದು ಬಂದಿರುತ್ತಲ್ಲ, ಅದೆಲ್ಲ ಹೋಗುತ್ತೆ ಅದು. ಸೊ ಆಗಲೇ ಹೇಳ್ದಂಗೆ ನಾನು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆ ಅಲ್ಲಿ ಎದುರುಗಡೆ ಮರ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೆ ಕಾಯಿ ಕಾಣಿಸ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ಅಲ್ಲಿ ಕೆಳಗಡೆ ಹೋದಾಗ ಅದು ಹತ್ತಿರದಿಂದ ಒಂದು ಸಲ ಅದು ಫೋಟೋ ಹಾಕ್ತೀನಿ ನೋಡಿ. ಕೆಳಗಡೆ ಹೋದರೆ ಅಲ್ಲಿ ಕಾಯಿ ಬಿಡ್ತಾ ಇದೆಯಲ್ಲ, ನಾನಿರೋ ಲೊಕೇಶನಲ್ಲಿ ಆ ಕಾಯಿ, ಅಂದರೆ ನಾನು ತರಕಾರಿ ತರಕ್ಕೆ ಹೋದಾಗ ಈ ಮರ ಆ ಕಡೆ ಹಾಪ್ಕಮ್ ಹಿಂದೆ ಇದೆ. ಆ ಮರದಿಂದ ಕಾಯಿ ಕಿತ್ಕೊಂಡ್ಬಂದು ಇಡ್ತಿದ್ರು. ಇದೇ ಥರ ಮರ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಹಂಗೆ ಅಂದ್ಕೊಂಡು ನಾನು ಕೇಳಿದೆ, ಏನು ಇದು ಅಂತ. ಅದೇನೋ ಹೆಸರು ಹೇಳಿದ್ರಪ್ಪ. ನಾನು ಮಾರ್ಕೆಟ್ಗೆ ಹೋದಾಗ ನಿಮ್ಗೆ ಅದನ್ನು ವೀಡಿಯೋ ಮಾಡಿ ಖಂಡಿತ ತೋರಿಸ್ತೀನಿ. ಮತ್ತು ಇಲ್ಲಿ ಒಂದು ಥರ ವಿಚಿತ್ರವಾದ ತರಕಾರಿ ಇದೆ. ನಾನು ಲೈಫಲ್ಲಂತ ತರಕಾರಿನೇ ನೋಡಿಲ್ಲ, ಅಷ್ಟು ವೆರೈಟಿ ತರಕಾರಿಗಳಿದೆ ಇಲ್ಲಿ. ತರಕಾರಿಗಳನ್ನ ನಾನು ತೋರಿಸ್ತೀನಿ. ಇದರಿಂದ ಪಲ್ಯ ಮಾಡ್ತಾರೆ. ಇದನ್ನು ಪಲ್ಯ ಮಾಡ್ಕೊಂಡು ತಿಂತಾರೆ. ನಂಗೆ ಇಷ್ಟ ಆಗಲಿಲ್ಲ. ಯಾರೋ ಇಲ್ಲಿ ನಮ್ಮ ಕ್ವಾರ್ಟರ್ಸಲ್ಲಿ ಯಾರೋ ಒಂದು ಸಲ ಪಲ್ಯ ಮಾಡಿಬಿಟ್ಟು ತೊಗೊಂಬಂದು ಕೊಟ್ಟಿದ್ರು. ನನಗೆ ಇಷ್ಟ ಆಗಲಿಲ್ಲ. ಅಂದರೆ ಒಬ್ಬೊಬ್ಬರು ನನ್ನ ಕುಕ್ಕಿಂಗ್ ಇರುತ್ತೆ, ಎಲ್ಲರೂ ಕುಕ್ಕಿಂಗ್ ಚೆನ್ನಾಗಿ ಮಾಡ್ತಾರೆ. ನಾನು ಯಾರ ಬಗ್ಗೆನೋ ಡಿಸ್ಕ್ರಿಮಿನೇಟ್ ಮಾಡ್ತಾಯಿಲ್ಲ. ಅಂದರೆ ನನಗೆ ಆ ಪಲ್ಯ ಟೇಸ್ಟ್ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಇಷ್ಟ ಆಗಲಿಲ್ಲ ಅದು ಪಲ್ಯ. ಅವಿಗೂ ಇಷ್ಟ ಆಗಲಿಲ್ಲ. ಬಟ್ ಏನೋ ಇಲ್ಲಿ ಇಷ್ಟಪಟ್ಟು ತಿಂತಾರೆ ಅಷ್ಟೇ. ಸ್ವಲ್ಪ ಏನೋ ಒಂಥರ ಟೇಸ್ಟು ಈ ಪರ್ಟಿಕ್ಯುಲರ್ ಹೀಗೆ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಆ ಥರ ಇದೆ. ಹೀಗೆ ಸ್ವಲ್ಪ ಬೇಜಾರಾದಾಗ ಸ್ವಲ್ಪ ಬಾಲ್ಕನಿಯಲ್ಲೂ ಬಂದು ಹೀಗೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀನಿ. ಒಂದೊಂದು ಸಲ ಕೆಲಸ ಮಾಡ್ತಾ ಎಷ್ಟೋ ಕೆಲವು ವಿಚಾರಗಳು, ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಕಾಮನ್ ಅಲ್ವಾ ಥಾಟ್ಸ್ಗಳೆಲ್ಲ ಬರೋದು, ಹ್ಯೂಮನ್ ಅಂದಮೇಲೆಲ್ಲ ಬಂದೇ ಬರುತ್ತೆ. ಆಗಲೇ ಒಂದು ಸುಮಾರು ಸ್ಪ್ಯಾರೋಗಳು ಬಂದಿತ್ತು ಮನೆಗೆ. ಐ ಮೀನ್ ಇಲ್ಲಿ ನಾನು ದಾರ ಎಲ್ಲ ಹಾಕಿದ್ದೀನಲ್ಲ, ಬಟ್ಟೆ ಹಾಕಿದ್ದೀನಲ್ಲ, ಅಲ್ಲಿ ಕುತ್ಕೊಳ್ಳುತ್ತೆ, ಯಾವಾಗಲೂ ಬಂದು ಕುತ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ವೀಡಿಯೋ ಮಾಡೋದಕ್ಕೆ ಅಂತ ಹೋಗ್ತೀನಿ, ಆದರೆ ಹೊರಟೋಗ್ಬಿಡುತ್ತೆ. ಕೈಗೆ ಏನೋ ಒಂದು ಸಿಗಾಕೊಂಡ್ಬಿಟ್ಟಿದೆ, ತೆಗಿಬೇಕು. ಈಗ ಪೇಯ್ನ್ ಆಗ್ತಾಯಿದೆ, ತೆಗ್ದಿಲ್ಲ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡುತ್ತೆ, ತೆಗಿಬೇಕು. ಆಮೇಲೆ ನನ್ನ ಪಿಂಪಲ್ ಆಗಿಬಿಟ್ಟಿದೆ, ಮುಟ್ಟಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟಿದೆ ನನಗೆ. ಪಿಂಪಲ್ ನೋಡಿ, ಎಷ್ಟೇ ಹೋಮ್ ರೆಮಿಡೀಸ್ ಮಾಡಿದ್ರು ಇಲ್ಲಿ ಲೊಕೇಶನ್ಗೆ ಪಿಂಪಲ್ ಮಾತ್ರ ಸಿಕ್ಕಾಪಟ್ಟೆ ಬರುತ್ತೆ ಇಲ್ಲಿ ಮಾತ್ರ.
ಕೆಲವೊಂದು ಹಾರ್ಮೋನಲ್ ಚೇಂಜಸ್ಗೂ ಬರುತ್ತೆ. ಪಾಪ ಏನಾಗ್ತದೆ ಸಿಕ್ಕಾಬಟ್ಟೆ. ಒಂದು 10 ಮಿನಿಟ್ಸ್ ಟೆರಸ್ಗೆ ಹೋಗಿ ಬರೋಣ ಬನ್ನಿ. ಲೇಡೀಸ್ ಗ್ಯಾಂಗದು ಮಾತುಗಳು ಶುರುವಾಗಿದೆ. ಹಿಂದೆ ಗಾರ್ಡನ್ ಹಾಕ್ಕೊಂಡಿದ್ದಾರೆ. ಅಯ್ಯೋ, ಒಂದು ತರಕಾರಿ ಬೆಳೆಯೋದೆ ರೈತರು ಇಷ್ಟೊಂದು ಖುಷಿ ಪಟ್ಟಿರಲ್ಲ, ಅಷ್ಟೊಂದು ಖುಷಿ ಪಡ್ತಾರೆ. ಟೆರಸ್ಸಿಗೆ ಬಂದೆ. ಏನು ಇಷ್ಟೊಂದು ಬಿಸಿಲಿದೆ. ಒಂದು ಸೆಕೆಂಡಾ. ಸಾಕಾಯಿತು. ಟೆರಸ್ಸಿಗೆ ಬಂದೆ. ಚಳಿಗಾಲ ಇದ್ದಾಗ ಕೂತ್ಕೊಳ್ಳೋಕೆ ಚೆಂದ. ಬೇಸಿಗೆಗಾಲದಲ್ಲಿ ಏನೇ ಮಾಡಿದ್ರೂ ಬರೋಕ್ಕಾಗಲ್ಲ. ಕಾಗೆ ಬಂದಿಲ್ಲ, ನನ್ನ ಡಾರ್ಲಿಂಗ್ ಕಾಗೆ. ಬಂದೆ. ನನಗೂ ಸಾಕಾಯ್ತಪ್ಪ ಟೆರಸ್ಸಿಗೆ ಬಂದು. ಅಬ್ಬಾ, ಮನೆ ತೋರಿಸ್ತೀನಿ. ಅಬ್ಬಾ, ಒಂದು ಮಗು ಇದೆ ಅಲ್ಲಿ. ಇವರಂತೂ ಆ ಮಗುಗೆ ಅದು ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ, ಅಪ್ಪ ನಿಮಗೆ ಕಾಣಿಸ್ತಾ ಇದೆಯಾ ಅಲ್ಲಿ? ಅದೆಲ್ಲ ಫುಲ್ಲು ಸುತ್ತ ಬೇವು. ಇಲ್ಲಿ ನೋಡಿ, ಹಲ್ಲು ಕಾಣಿಸ್ತಾ ಇದೆ. ಹಲ್ಲು ಕಾಣಿಸ್ತಾ ಇದೆಯಲ್ಲ, ಅದು ಬೇವಿನ ಮರನೇ. ನಮ್ಮನೆ ಮುಂದೆನೂ ಒಂದು ಬೇವಿನ ಮರ ಇದೆ. ಬೇವಿಗೇನು ಸಮಸ್ಯೆನೇ ಇಲ್ಲ. ಕೆಲವೊಂದು ಪೌಡರ್ಸ್ ಎಲ್ಲ ಮಾಡಿ ಆರ್ಗ್ಯಾನಿಕ್ಕಾಗಿ ಯೂಸ್ ಮಾಡ್ತಾ ಇರ್ತೀನಿ. ಹೇಳಿದ್ನಲ್ಲ, ನಾನು ತೋರಿಸ್ತೀನಿ ಹೇಗಿದೆ ಅಂತ. ಅಪ್ಪ, ಬಿಸಿಲಿಗೆ ಬಂದರೆ ಎಷ್ಟು ಮಜಾ ಅನಿಸುತ್ತೆ. ಈ ಬಿಸಿಲು ಸ್ವಲ್ಪ ಓಕೆ ಇರಿ, ತೋರಿಸ್ತೀನಿ ಬನ್ನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಅಲ್ಲಿ ನೋಡಿ, ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ನನ್ನ ವೀಡಿಯೋಸ್ ಮಾಡ್ತಾ ಇದೆಯಾ? ಅಯ್ಯೋ, ಕ್ಯಾಮ್ರಾದಲ್ಲಿ ತೋರಿಸ್ಬೇಡ, ಓ ಶ್ರುತಿ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಬೇಡ, ಅವ್ರು ಕಿರ್ಚ್ಕೊಳ್ಳೋದು ಬೇಡ, ನಾನೇನು ಹೇಳೋದು ಬೇಡ. ಆಹಾ, ಬಿಸಿ ಬಿಸಿ ಆಗ್ತದೆ. ಬಾ 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 ಬಾ, ಎಷ್ಟು ಬಿಸಿಲಿದೆ. ಚೆಂದ ಅನಿಸುತ್ತೆ ಅಲ್ಲ ಒಂಥರ. ಮತ್ತು ಇನ್ನೇನು ಹೇಳಬೇಕಂತಾನೆ ತಲೆ ಓಡ್ತಾ ಇಲ್ಲ. ಇನ್ನೂ ಪಾತ್ರೆ ತೊಳ್ದಿಲ್ಲ. ನನಗೆ ಬಟ್ಟೆ ಇವತ್ತು ಮಡ್ಸೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಸಾಕಾಗೋಗಿದೆ, ಸ್ವಲ್ಪ ಸ್ಟ್ರೈನ್ ಆಗಿದೆ. ಯಾಕೋ ಒಂದು ವಾರದಿಂದ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾಯಿದೆ. ಸಾಕಾಗಿದೆ ನನಗೆ. ಸಾಕಾಗೋಗಿದೆ ನನಗಂತೂ. 2 ಬಾಲ್ಕನಿ ಇದೆ. ಅಂದರೆ ಒಂದು ನೋಡಿ, ಅದು ನಮ್ಮದು. ಡಂಪ್ ಕಾಣಿಸ್ತಾ ಇದೆಯಲ್ಲ, ಅದು ಒಂದು ನಮ್ಮದು, ಒಂದು ಕೆಳಗಡೆ ಮನೆಯವ್ರದ್ದು, ಇನ್ನೊಂದು ಇವ್ರದ್ದು ಕಾಣಿಸ್ತಾ ಇದೆ. ಈಗ ಕಾಣಿಸ್ತಿದ್ರೆ ಇದು ಇವ್ರದ್ದು, ಅಂದರೆ ನಮ್ಮ ಅಪೋಸಿಟ್ ಮನೆ ಇದೆಯಾ ಅವರು ಕೆಳಗಡೆ ಅವ್ರದ್ದು. ಇನ್ನೊಂದು ಏನು ಸಮಸ್ಯೆ ಅಂದರೆ, ಇಲ್ಲಿ ದೊಡ್ಡ ಸ್ಟ್ಯಾಂಡ್ ಇಲ್ಲ ಬಟ್ಟೆ ಒಣಗಾಕೋಕ್ಕೆ. ಸಿಕ್ಕಾಬಟ್ಟೆ ಕಷ್ಟಪಡಬೇಕು ಈ ಥರ ಬಟ್ಟೆ ಒಣಗಾಕೋದಕ್ಕೆಲ್ಲ. ಇದೇ ಒಂದು ದೊಡ್ಡ ಸಮಸ್ಯೆ. ನನಗೀಗ ನಮ್ಮ ಊರು ನೆನಪಾಗ್ತಾ ಇದೆ. ನಮ್ಮ ಮೈಸೂರಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಯಾವತ್ತು ಮೈಸೂರಿಗೆ ಹೋಗ್ತೀನಿ ನೋಡೋಣ. ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಲಾಸ್ಟು ದಸರಾಗೆಲ್ಲ ಬಂದಿದ್ವಲ್ಲ, ಏನೂ ಅಷ್ಟು ಇಂಪಾರ್ಟೆಂಟ್ ಕೆಲಸ ಇಲ್ಲ. ಸೊ ಇಂಪಾರ್ಟೆಂಟ್ ಕೆಲಸ ಬಂದಮೇಲೆ ಹೋಗ್ತೀನಿ. ಅಂದರೆ ಜಾಸ್ತಿ ರಜಕ್ಕೆ ಹೋಗಲ್ಲ ಈ ಸಲ. ಒಂದು 20 ಡೇಸ್ ರಜಕ್ಕೆ ಹೋಗ್ತೀವಿ ಅಷ್ಟೇ. ಅಂದರೆ ಲೀವ್ ಸಿಗೋಲ್ಲ ಹಬ್ಬಿಗೆ, ಅದೇ ಪ್ರಾಬ್ಲಮ್ಮು. ನೆಕ್ಸ್ಟ್ ಒಂದು 2 ಮಂತ್ಸ್ ರಜಾ ಕಂಟಿನ್ಯೂಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅವರಂತೂ ಬರ್ಡ್ಸ್ಗೆ ಸಿಕ್ಕಾಬಟ್ಟೆ ಫುಡ್ ಹಾಕ್ತಾಯಿರ್ತಾರೆ. ನಾನು ರೈಸೇನೋ ನೆನೆಸಿಟ್ಟಾಕ ಹಾಕ್ತೀನಿ, ಇವತ್ತೇನೂ ಹಾಕಿಲ್ಲ. ಓಕೆ, ನಾನು ವ್ಲಾಗ್ನ ಇಲ್ಲೇ
ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಹಾಗೆ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನಿಮ್ಮ ಒಂದು ಫೀಲಿಂಗ್ಸ್ನ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಯಾಕಂದರೆ ನನಗೂ ತುಂಬ ಇಷ್ಟ ಆಗುತ್ತೆ. ನನಗೂ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ನಾನು ಅವ್ರ ಜೊತೆ ಮಾತಾಡ್ಬೋದು. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳ್ತೀನಿ. ನಾನು ನಿಮ್ಮೆಲ್ಲರನ್ನ ನಾನೊಂದು ಒಳ್ಳೆ ಫ್ರೆಂಡ್ ಅಂತ ಭಾವಿಸ್ತೀನಿ. ಹಾಗಾಗಿ ನಿಮ್ಗೆ ಏನೇ ಫೀಲಿಂಗ್ಸ್ ಇದ್ದರೂ ಏನಾದರೂ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂದರೆ ಸೊ ಡೋಂಟ್ ವರಿ, ಐ ಆಮ್ ಯುವರ್ ಗುಡ್ ಫ್ರೆಂಡ್. ನನ್ನ ಹತ್ರ ಶೇರ್ ಮಾಡಿಕೊಡಿ. ನನ್ನದು ಯಾವುದೇ ಫೀಲಿಂಗ್ಸ್ ಇದ್ರೂ, ನನಗೆ ಎಷ್ಟೇ ದುಃಖ ಇದ್ದರೂ, ನನಗೆ ಏನೇ ನೋವಿದ್ರೂ ಅದನ್ನೆಲ್ಲ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದರೆ ನನಗೆ ತುಂಬ ಸಮಾಧಾನ ಸಿಗುತ್ತೆ. ಅದಕ್ಕೋಸ್ಕರ ಹಾಗೆ ನನಗೆ ಗೊತ್ತಿರೋಷ್ಟು ಹೆಲ್ತ್ ಟಿಪ್ಸು, ಬ್ಯೂಟಿ ಟಿಪ್ಸು ಪ್ರತಿಯೊಂದೂ ನಾನು ನಿಮಗೆ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ನೀವು ಕೂಡ ಅಷ್ಟೇ. ನೀವು ಯಾರಾದರೂ ನಾನು ಒಂಟಿಯಾಗಿದ್ದೀನಿ ಅಂತ ಅನಿಸಿದ್ರೆ, ನನ್ನ ಈ ವ್ಲಾಗ್ ನಿಮಗೆ ಸಿಕ್ಕಿದ್ರೆ ನೀವು ಕೂಡ ನಿಮ್ಮ ಫೀಲಿಂಗ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹೆಸಿಟೇಟ್ ಮಾಡ್ಕೋಬೇಡಿ, ಶೇರ್ ಮಾಡ್ಕೊಳ್ಳಿ. ನನಗೂ ತುಂಬ ಖುಷಿ ಆಗುತ್ತೆ. ನನಗೇನಾದರೂ ಸಜೆಷನ್ಸ್ ಗೊತ್ತಿದ್ದರೆ ನಾನು ನಿಮಗೆ ಸಜೆಷನ್ ಹೇಳ್ತೀನಿ ಕಮೆಂಟ್ ಮುಖಾಂತರ. ನಿಮಗೂ ನನಗೇನಾದರೂ ಕಮೆಂಟ್ ಹೇಳಬೇಕು, ಏನಾದರೂ ಹೇಳ್ಕೋಬೇಕು ಅನಿಸಿದ್ರೆ ಹೇಳಿ. ಓಕೆನಾ? ಸೊ ನಾನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಈಗ ಹೋಗಿ ಪಾತ್ರೆ ತೊಳೆದು ಸ್ವಲ್ಪ ಅದೇ ಪಾತ್ರೆ ಒಂದಿದೆ ಅಷ್ಟೇ, ಪಾತ್ರೆ ಒಂದು ತೊಳೆದ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಏನು ಹಬ್ಬಿ ಬರ್ತಾರೆ. ಇನ್ನೇನು ಅಡುಗೆ ಮಾಡಿಲ್ಲ. ಇವತ್ತು ಸ್ವಲ್ಪ ಮ್ಯಾಗಿ ಏನಾದರೂ ಇದೆಯಲ್ಲ ಅದನ್ನೇ ಮಾಡ್ಕೋತೀನಿ. ಓಕೆ, ಸೊ ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ಇನ್ನೊಂದು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನಿಮಗೆ ಒಳ್ಳೆ ವೀಡಿಯೋಸು, ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾನು ಮಾಡ್ತೀನಿ. ಓಕೆನಾ? ಹಾಗೆ ನಿಮಗೆ ಯಾವುದಾದ್ರೂ ವಿಚಾರಗಳನ್ನ ತಿಳ್ಕೋಬೇಕು, ಅದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನಂಗೆ ಹೇಳಿ, ನಂಗೆ ಗೊತ್ತಿದ್ದರೆ ನಾನು ಅದನ್ನು ತಿಳಿಸ್ತೀನಿ. ಓಕೆ, ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.